ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹೊಲದಿಂದ. ಸೊ ಇವತ್ತೇನಪ್ಪ ಕೆಲಸ ಅಂದರೆ ಇವು ಕಡ್ಡಿಗಳಿದಾವೆ ಗೊತ್ತಾ, ಉದ್ದ ಬೆಳ್ಕೊಂಡಿರೋ ಅವತ್ತು ಬಿಟ್ಟಿದ್ವಲ್ಲ, ಇದನ್ನೆಲ್ಲ ಕಡಿದ್ಬಿಟ್ಟು ನೀರು ಕೊಡೋದು ಇದಕ್ಕೆ. ಇಲ್ಲಿ ನೋಡ್ರಿ, ಇದು ಕಡಿಯೋದಂದ್ರೆ ಇವನ್ನೆಲ್ಲ ಕಡಿಬೇಕಲ್ವ, ನೇಬರ್ನ ಕಡ್ಡಿಗಳೆಲ್ಲ ಇವನ್ನೆಲ್ಲ ಕಡ್ದು ಗೊಬ್ಬರ ಕೊಟ್ಟರೆ ಒಯ್ನ ಚೆನ್ನಾಗಿ ಬರುತ್ತಪ್ಪ. ನಾವು ಹಂಗೆ ಇದ್ರ ಮೇಲೆ ಇದು ಮಾಡಿದರೆ ಹೆಂಗೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಮಚ್ಚು ಕೊಡ್ಲು ತೊಗೊಂಬಂದು ಹಿಂಗೆ ಕಡಿಯೋಕ್ಕೆ, ಯಾವುದ್ರಲ್ಲಾಗುತ್ತೆ ಅದರಲ್ಲಿ ಕಡಿಯೋದು. ಅಷ್ಟು ಮಿಕ್ಕಿದ್ನ ಮನೆಗೆ ತಗೊಂಡೋಗೋದು. ಈ ಕಡ್ಡಿಗಳನ್ನೆಲ್ಲ ಕಡಿದ್ಬಿಟ್ಟು ನೀರು ಬಿಡಬೇಕು. ಇವತ್ತೇ ಕರೆಂಟ್ ಬರುತ್ತೆ, ಇನ್ನೊಂದು ಅರ್ಧ ಗಂಟೆ ಕಡಿಯೋಕ್ಕಾಗಲ್ಲ. ಆಮೇಲೆ ಕಡಿಯೋಣ ಅಲ್ಲ, ಆಮೇಲೆ ನೀರು ಬಿಡೋಣ. ಸದ್ಯಕ್ಕೆ ಕಡಿಯೋದು ಅಷ್ಟೇ. ಕಡಿಯೋಕ್ಕೆ ಬಂದಿದ್ದೀನಿ ಕಡ್ಡಿಗಳನ್ನ, ನೇಪಾಳ ಕಡ್ಡಿ ಗಾಯ್ಸ್. ಇಷ್ಟು ಕೊಯ್ದಾಕಿದೆ ನೋಡ್ರಿ, ಇಷ್ಟು ಕೊಯ್ದಾಕಿದ್ದೀನಿ. ಇನ್ನೂ ಆ ಕಡೆ ಅಷ್ಟೇ ಐತೆ. ಆ ಜಟ್ಟಿದೆ, ಜಟ್ಟಿಂದ ಆ ಕಡೆಗೆ ಐತೆ. ಅದೇನು ಸ್ವಲ್ಪ ಐತೆ, ಈ ಮಧ್ಯದಲ್ಲಿ ಅಷ್ಟೇ ಜಾಸ್ತಿ ಇರೋದು. ಅಳ್ಕಿಂಟು ನೋಡ್ರಿ, ಇಷ್ಟು ಕೊಯ್ದಾಕಿದ್ದೀನಿ. ಇದು ನೇಪಾರ್ ಮನೆ ಕೊಯ್ಕೊಂಡಾಗ ಅದರಲ್ಲೂ ಐತೆ ಒಳಗಡೆ. ಫಸ್ಟ್ ನೇಪಾರ್ ಕೊಯ್ದುಬಿಟ್ಟು ಆಮೇಲೆ ಕಡ್ದಾಕ್ಬಿಡ್ತೀನಿ. ಇಷ್ಟೇ ಇರೋದು. ಮಚ್ಚಿರೋದಕ್ಕೆ ಭಾಳ ಅನುಕೂಲ ಆಯ್ತು ಗೈಸ್. ಮಚ್ಚಲ್ಲಿ ಹೊಡೆದ್ಬಿಟ್ಟು ಕುಡ್ಲಲ್ಲಿ ತಗೊಳೋದು. ಬರೀ ಕುಡ್ಲಲ್ಲೇ ಕಡಿ ತಿಂದ್ರೆ ಆಗ್ತಾರಿಲ್ಲ. ಮಚ್ಚ ತರೋದಕ್ಕೆ ಭಾಳ ಅನುಕೂಲ ಆಯ್ತು ನೋಡ್ರಿ, ಇಲ್ಲಾಂದ್ರೆ ಆಗಲ್ಲ. ಸೊ ಈಗ ಇನ್ನಷ್ಟು ಕಡಿಬೇಕು ಗಾಯ್ಸ್. ಇನ್ನು ಇಷ್ಟು ಉಳ್ಕೊಂಡೈತೆ ಗಾಯ್ಸ್, ಇಷ್ಟು ಉಳ್ಕೊಂಡೈತೆ. ಇಷ್ಟೇ ಇರೋದು. ಇಷ್ಟೆಲ್ಲ ಇಲ್ಲೆಲ್ಲ ಕೊಯ್ದಾಗಾಯ್ತು. ಇಲ್ಲಿಂದ ಅಲ್ಲಿ ಇಷ್ಟೇ ಇರೋದು. ಇಷ್ಟು ಕೊಯ್ದಾಗಾಯ್ತು ನೋಡ್ರಿ, ಎಲ್ಲ ಕೊಯ್ದಾಕಾಯ್ತು. ಇಲ್ಲೆಲ್ಲ ಇಷ್ಟ ಇದೆ. ಎಷ್ಟೊಂದು ಇದೆ ನೋಡ್ರಿ, ಕೊಯ್ದಾಗಾಯ್ತು. ಇನ್ನು ಸ್ವಲ್ಪ ಇದೆ, ಇದನ್ನು ಕೊಯ್ದಾಕ್ಬಿಟ್ಟು ಮುಗಿದಾಯ್ತು ನಮ್ಮದು. ಅರ್ಧ ಗಂಟೆ ಒಳಗೆ ಪಟ್ಟನ ಎಲ್ಲನೂ ಇಲ್ಲ ಮಾಡ್ಬಿಡ್ತೀವಿ. ಅರ್ಧ ಗಂಟೆಯಲ್ಲಿ ಅಲ್ಲಿ ಮುಗಿದಾಯ್ತು ಗೈಸ್, ಮುಗಿದಾಯ್ತು ನೋಡ್ರಿ. ಇಲ್ಲಿ ಎಲ್ಲ ಮುಗಿದಾಯ್ತು, ಇಷ್ಟು ಮುಗಿದಾಯ್ತು. ಎಲ್ಲ ಕಡ್ದು ಬಿಸಾಕಿ ನೋಡ್ರಿ. ಈಗ ಸ್ವಲ್ಪ ಅದ್ರಲ್ಲಿ ಕರೆಂಟ್ ಹೋಗುತ್ತೆ. ಈ ಕಡೆ ಸಾಲಿ ಬಿಡಬೇಕು, ಕಡೆ ಎರಡು ಸಾಲಿಗೆ. ಸೊ ಬಿಟ್ಬಿಟ್ಟು ನಿಮಗೆ ಸಿಗ್ತದೆ, ಓಕೆನಾ ಗೈಸ್. ಕರೆಂಟ್ ಹೋಯ್ತು ಗೈಸ್. ಇದೊಂದು ಸಾಲಿಗೆ ಇದಾಯ್ತು ಅಷ್ಟೇ. ಇದೊಂದು ಸಾಲಿದೆಯಲ್ಲ, ಇದೊಂದು ಸಾಲಿಗೆ ಹೋಗಿಲ್ಲ ಅಷ್ಟೇ. ಈ ಸಾಲಿಗೆ ಹೋಯ್ತು ನೋಡ್ತೀವಿ, ಕಾಣಿಸ್ತಾ ಇದೆಯಾ? ಆ ಕಡೆಯಿಂದ ಬಿಟ್ಕೊಂಡು ಈ ಸಾಲಿಗೆ ಹೋಯ್ತು. ಇದೊಂದು ಸಾಲಿ ಉಳ್ಕೊಂತು. ಸರಿ ಕರೆಂಟ್ ಹೋಯ್ತು. ಇಲ್ಲಿ ತನಕ ಬಂತಲ್ಲ ನೀರು, ಸರಿ ಕರೆಂಟ್ ಹೋಯ್ತು, ಮುಗೀತು. ಅಪ್ಪ ಬೆಳಗ್ಗೆ ಬಂದ ಇಷ್ಟ ತನಕ ಆಯ್ತು ನೇಪಾರ್ ಕಡಿಯೋಕ್ಕೆ. ಅದನ್ನ ಒಂದು ಗಂಟೆ ಒಳಗೆ ಮುಗಿಸ್ಬೋದು ಅಂದರೆ ಮಧ್ಯಾಹ್ನ ಅಂಕಲ್ ಅಂತ ಆಯ್ತು. ಕರೆಂಟ್ ಹೋಗೋದು ಅಂಕಲ್, ಕರೆಂಟ್ ಬಂದಕ್ಕಿಂತ ಕರೆಂಟ್ ಹೋಗೋ ತನಕಲ್ಲೂ ತಗಂತು. ನಾನು ಕರೆಂಟ್ ಕಡ್ದಾದ್ಮೇಲೆ ಬಿಡೋಣ ಅಂತ ತಿಳ್ಕೊಂಡೆ. ಬಟ್ ಇದೊಂದು ಸಾಲು ಉಳ್ಕೊಂಬಿಡ್ತದೆ ಅಷ್ಟೇ. ಇನ್ನು ಆ ಕಡೆಯಿಂದ ಎಲ್ಲ ಕ್ಲಿಯರ್ ಆಯಿತು. ಇದೊಂದು ಸಾಲು ಉಳ್ಕೊಂಬಿಡ್ತು. ಏನು ಮಾಡಿದೆ ಹೇಳಿ, ಇದೊಂದು ಸಾಲು ಉಳ್ಕೊಂಬಿಡ್ತು. ಹಿಂಗೆ ಈಗ ಅದೊಂದು ಸ್ವಲ್ಪ ಟೊಮೆಟೊ ಹಣ್ಣಿದೆ, ಚೀಲಕ್ಕೆ ಹಾಕ್ಕೊಂಡು ಟ್ರ್ಯಾಕ್ಟರ್ ತಗೊಂಡು ಹೊರಡೋದೆ ಈಗ ಅಷ್ಟೇ. ನೀರು ಕರೆಂಟ್ ಹೋಯ್ತು. ಈಗ ಗೈಸ್ ಟೊಮೆಟೊ ಹಣ್ಣೆಲ್ಲ ತುಂಬ್ಕೊಂಡಾಯ್ತು ಚೀಲಕ್ಕೆ ನೋಡ್ರಿ. ಚೀಲ ಇದಾವಲ್ಲ ಅಷ್ಟು ತುಂಬ ಆಯಿತು. ಕ್ರೇಟಲ್ಲಿದ್ದು ಎಲ್ಲದಿದ್ದು. ಸೊ ಈಗ ಮನೆಗೆ ಹೋಗುವ ಟೈಮ್ ಇಷ್ಟೊತ್ತಾಯಿತು ನೋಡಿರಿ. ಸೂರ್ಯ ಬೆಳಗ್ಗೆ ಸ್ಟೇಜಲ್ಲಿದೆ. ಈಗ ಹೋಗಿ ದನಗಳು ನೋಡ್ಬೇಕೇನಾಗಿದೆ. ನೀವು ಹೊಡ್ಕೊಂಬರೋದು ಒಂದು ಮತ್ತೇನು ಕಟ್ಟಕ್ಕೆ ಹೋಗೋಣ. ಮೇವಿಗೆ ಏನು ಟೈಮ್ ಆಯ್ತಲ್ಲ ಹೊಡ್ಕೊಂಬರೋದು, ಸ್ವಲ್ಪ ಹೊತ್ತು ಬಿಟ್ಟು. ಸೊ ಈಗ ಮನೆಗೆ ಹೋಗೋಣ ಬನ್ನಿ. ಇಷ್ಟೊತ್ತಾಯ್ತು ಗೈಸ್, ಬೆಳಗ್ಗೆ ಬಂದವ. ಇಷ್ಟೊತ್ತಾಯ್ತು ಕೆಲಸ, ಬೆಳಗ್ಗೆ ಬಂದಿದ್ದಕ್ಕೆ. ಸೊ ಈಗ ಮನೆಗೆ ಹೋಗೋಣ ಬನ್ನಿ. ರಾಗಿ ನೋಡ್ರಿ, ಈ ಸಲ ಕೊಯ್ಸೋದು ಅಂತ ಹೇಳ್ತೀರಪ್ಪ. ನೋಡ್ಬೇಕು ಹೆಂಗಾಗುತ್ತೆ. ಮಿಷಿನಲ್ಲಿ ಕೊಯ್ಸೋದು, ಕೈಯಲ್ಲಿ ಕೊಯ್ಸೋದು ಅಂತ. ಕಣ್ಸಗಿ ಮಾಡೋದು ಅಂತ ಈ ವರ್ಷ. ಹೋದ ವರ್ಷ ಮಾಡಿರಲಿಲ್ಲ, 10 ವರ್ಷ ಮಾಡಿದ್ದು ಕಣ್ಸಗ್ಗಿ.
ಇಲ್ಲಿ ತೆಂಗಿನ ಮರದೊಳಗೆ ಕೊಯ್ಯಲ್ಲ ಅದೊಂದೇ, ಅದಕ್ಕೆ ಈ ಸಲ ಕೊಯ್ಸೋದನ್ನು ಪ್ಲ್ಯಾನ್ ಹಾಕಿದ್ದಾರೆ. ತೆಂಗಿನ ಮರದೊಳಗೆ ನೋಡಿ ಕೊಯ್ಯಲ್ಲ, ಗರಿ ಇಲ್ಲ ಇದಾವ, ಸೈಡಾಗೆಲ್ಲ ಕೊಯ್ಯೋದೇ ಇಲ್ಲ, ಹಂಗೆ ಸುಮ್ಮನೆ ಬಿಟ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಸಲ ಕೈಯಲ್ಲಿ ಕೊಯ್ಸೋದು. ಗೈಸ್ ಹೊಲ್ದ ಹತ್ರ ಬಂದುಬಿಟ್ಟು ಕನೆಕ್ಟ್ಕೊಂಡು ಹೋಗಿ ಬಂದಿದ್ದೀನಿ. ಈಗ ಟೈಮ್ ಆಯ್ತು ನೋಡಿರಿ, ಟೈಮ್ ಆಗಿದೆಯಾ, ಅದಕ್ಕೆ ಬಂದಿದ್ದೀನಿ ದನಗಳ ಹತ್ರ ಹಿಡ್ಕೊಂಡು ಹೋಗೋಕ್ಕೆ. ಹಿಂಗೆ ನೀರು ಬಿಟ್ರೆ ಇನ್ನೊಂದು ಸ್ವಲ್ಪ ನೀರು ಕೊಟ್ಬಿಟ್ರೆ ಜೋಳ ಎಲ್ಲ ಮೇಲಕ್ಕೆ ಕಾಣುತ್ತೆ. ಅದರಲ್ಲಿ ಈಗ ಜಸ್ಟ್ ಮೊಳಕೆ ಆಗ್ತಾಯಿದೆ ನೋಡಿರಿ. ಜೋಳ ಉಳ್ಳಿ ಚೆಲ್ಲಿದ್ದೀವಲ್ಲ ಇದಕ್ಕೆ ನೋಡಿರಿ, ಇಲ್ಲಿ ಜೋಳ ಉಳ್ಳಿ ಕಾಣ್ತೈತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲದಕ್ಕೂ ಇನ್ನೊಂದು ಅರ್ಧ ನೀರು ಬಿಟ್ಬಿಟ್ರೆ 8 ಕ್ಲಾಸ್ ಎಲ್ಲ ಎದ್ದಂಬಿಡ್ತವೆ. ಆಮೇಲೆ ಒಂದು ವಾರ ಬಿಟ್ಟು ಗೊಬ್ಬರ ಚೆಲ್ಲೋದು. ಇದರಲ್ಲೂ ಈಗ ಮೊಳಕೆ ಹೊಡಿತಾಯಿದೆ ಜಸ್ಟು. ಒಂದು ವಾರ ಬಿಟ್ಟು ಗೊಬ್ಬರ ಚೆಲ್ಲಬೇಕು ಸ್ವಲ್ಪ. ಆಮೇಲೆ ಚೆಲ್ಬಿಟ್ಟು ಒಂದು ತಿಂಗಳಿಗೆ ಗೊಬ್ಬರ ಚೆಲ್ಲೋದು ಮತ್ತೊಂದು ಸಲ. ಒಂದು ಚೀಲ ಕೊಟ್ಬಿಟ್ರೆ ಆರಾಮ ದಸ ಬರುತ್ತೆ ಜೋಳ. ಇಲ್ಲ ಗೈಸ್, ಇಲ್ಲಿ ಇದು ಮಾವಿನ ಸಸಿ ಓಕೆನಾ, ಇದು ಮಾವಿನಕಾಯೇ ಬಿಡೋಲ್ಲ. ಹೆಂಗೆ ಬಂತು ಇಲ್ಲಿ? ಹಾಂ, ಇದು ಮಾವಿನಕಾಯಿನೇ ಬಿಟ್ಟಿಲ್ಲ, ಇವತ್ತಿನವರೆಗೂ ಬಿಟ್ಟಿಲ್ಲ, ಈ ವರ್ಷನೂ ಬಿಟ್ಟಿಲ್ಲ ಓಕೆನಾ. ಬರೀ ಮರ ಅವು ಬಿಡ್ತವೆ. ಇಲ್ಲಿ ಹೆಂಗೆ ಬಂತು ಮಾವಿನ ಸಸಿ ನೋಡಿ. ಇದು ನನಗೆ ಸಿಕ್ಸಿಲ್ಲ ಓಕೆನಾ, ಮತ್ತು ಸಿಕ್ಸಿದ್ದೀರಾ ಅಂದಿರ ಮತ್ತೆ ಸಿಕ್ಸಿಲ್ಲ ಓಕೆನಾ. ನೋಡಿರಿ ಕಿತ್ತರೆ ಬರ್ತಾಯಿಲ್ಲ, ಸಿಕ್ಸಿಲ್ಲ, ಅದಾಗೆ ಹುಟ್ಟಿರೋದು. ಇಲ್ಲಿ ಮಾವಿನ ಗಿಡನೇ ಬಿಡ್ತೈತೋ, ಇಲ್ಲಿ ಮಾವಿನಕಾಯೇ ಬಿಡ್ತಾಯಿಲ್ಲ ಈ ಮರದಲ್ಲಿ. ಅದಾಗೆ ಹುಟ್ಟೈತೆ ನೋಡಿರಿ. ಸೈ ಹೊಡ್ಕೊಂಡು ಹೋಗ್ಬೇಕು.